ಹಣದುಬ್ಬರ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಮೂಲಭೂತ ಅಂಶಗಳು. ಹಣದುಬ್ಬರ ಎಂದರೆ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟ ನಿರಂತರವಾಗಿ ಏರಿಕೆಯಾಗುವ ಸ್ಥಿತಿ. ಹಣದುಬ್ಬರ ಹೆಚ್ಚಾದಾಗ ಹಣದ ಖರೀದಿ ಶಕ್ತಿ ಕಡಿಮೆಯಾಗುತ್ತದೆ. ಹಣದುಬ್ಬರವನ್ನು ಸಾಮಾನ್ಯವಾಗಿ ಶೇಕಡಾವಾರು ಬದಲಾವಣೆಯಾಗಿ ಅಳೆಯಲಾಗುತ್ತದೆ. ಭಾರತದಲ್ಲಿ ಚಿಲ್ಲರೆ ಹಣದುಬ್ಬರವನ್ನು ಅಳೆಯಲು ಪ್ರಮುಖ ಸೂಚ್ಯಂಕ ಗ್ರಾಹಕ ಬೆಲೆ ಸೂಚ್ಯಂಕ CPI. CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಭಾರತದಲ್ಲಿ ಹಣದುಬ್ಬರ ಗುರಿ ನಿರ್ಧಾರಕ್ಕೆ CPI ಆಧಾರಿತ ಹೆಡ್ಲೈನ್ ಇನ್ಫ್ಲೇಷನ್ ಪ್ರಮುಖವಾಗಿದೆ. RBIನ ಹಣಕಾಸು ನೀತಿಯ ಪ್ರಮುಖ ಉದ್ದೇಶ ಬೆಲೆ ಸ್ಥಿರತೆ ಜೊತೆಗೆ ಬೆಳವಣಿಗೆಯನ್ನು ಗಮನದಲ್ಲಿಡುವುದು. ಹಣದುಬ್ಬರದ ಪ್ರಮುಖ ವಿಧಗಳು. ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಎಂದರೆ ಸರಕು ಮತ್ತು ಸೇವೆಗಳ ಬೇಡಿಕೆ ಪೂರೈಕೆಯನ್ನು ಮೀರಿದಾಗ ಉಂಟಾಗುವ ಹಣದುಬ್ಬರ. ಕೋಸ್ಟ್ ಪುಷ್ ಇನ್ಫ್ಲೇಷನ್ ಎಂದರೆ ಉತ್ಪಾದನೆ ವೆಚ್ಚ ಹೆಚ್ಚಾದಾಗ ಬೆಲೆಗಳು ಏರಿಕೆಯಾಗುವ ಹಣದುಬ್ಬರ. ಬಿಲ್ಟ್ ಇನ್ ಇನ್ಫ್ಲೇಷನ್ ಎಂದರೆ ವೇತನ ಬೆಲೆ ಏರಿಕೆಯಂತಹ ನಿರೀಕ್ಷೆಗಳು ಮುಂದುವರೆದು ಹಣದುಬ್ಬರವನ್ನು ಹೆಚ್ಚಿಸುವ ಪರಿಸ್ಥಿತಿ. ಕೋರ್ ಇನ್ಫ್ಲೇಷನ್ ಸಾಮಾನ್ಯವಾಗಿ ಆಹಾರ ಮತ್ತು ಇಂಧನದಂತಹ ಹೆಚ್ಚು ಅಸ್ಥಿರ ಅಂಶಗಳನ್ನು ಹೊರಡಿಸಿ ಬೆಲೆ ಏರಿಕೆಯನ್ನು ಅಳೆಯುತ್ತದೆ. ಹೆಡ್ಲೈನ್ ಇನ್ಫ್ಲೇಷನ್ ಸಾಮಾನ್ಯವಾಗಿ CPIನ ಸಂಪೂರ್ಣ ಬಾಸ್ಕೆಟ್ನ ಮೇಲೆ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಹಣದುಬ್ಬರಕ್ಕೆ ವಿರುದ್ಧ ಸ್ಥಿತಿಗಳು. ಡಿಫ್ಲೇಷನ್ ಹಣದುಬ್ಬರ ಇಳಿತ ಎಂದರೆ ಸಾಮಾನ್ಯವಾಗಿ ಬೆಲೆ ಮಟ್ಟ ನಿರಂತರವಾಗಿ ಕಡಿಮೆಯಾಗುವ ಸ್ಥಿತಿ. ಡಿಸ್ಇನ್ಫ್ಲೇಷನ್ ಎಂದರೆ ಹಣದುಬ್ಬರದ ದರ ಕಡಿಮೆಯಾಗುವುದು ಆದರೆ ಬೆಲೆ ಮಟ್ಟ ಇನ್ನೂ ಏರಿಕೆಯಾಗುತ್ತಿರಬಹುದು. ಸ್ಟ್ಯಾಗ್ಫ್ಲೇಷನ್ ಎಂದರೆ ಹಣದುಬ್ಬರ ಪ್ಲಸ್ ಆರ್ಥಿಕ ಸ್ಥಗಿತ ಕಡಿಮೆ ಬೆಳವಣಿಗೆ ನಿರುದ್ಯೋಗ ಒಂದೇ ಸಮಯದಲ್ಲಿ ಕಂಡುಬರುವ ಪರಿಸ್ಥಿತಿ. ರಿಫ್ಲೇಷನ್ ಎಂದರೆ ಆರ್ಥಿಕ ಕುಸಿತ ನಂತರ ಬೇಡಿಕೆ ಮತ್ತು ಬೆಲೆ ಮಟ್ಟವು ಪುನಃ ಹೆಚ್ಚಿಸಲು ಕೈಗೊಳ್ಳುವ ನೀತಿ ಕ್ರಮಗಳಿಗೆ ಸಂಬಂಧಿಸಿದ ಪದ. RBI ಮತ್ತು ಹಣದುಬ್ಬರ ಹೆಚ್ಚಾದಾಗ RBI ಸಾಮಾನ್ಯವಾಗಿ ಹಣಕಾಸು ನೀತಿಯನ್ನು ಕಠಿಣಗೊಳಿಸುವ ಕ್ರಮಗಳನ್ನು ಪರಿಗಣಿಸುತ್ತದೆ. ರೆಪೋ ರೇಟ್ ಹೆಚ್ಚಿಸುವುದು ಸಾಲದ ವೆಚ್ಚವನ್ನು ಹೆಚ್ಚಿಸಿ ಬೇಡಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದು. ಹಣದುಬ್ಬರ ಕಡಿಮೆಯಾದಾಗ RBI ಆರ್ಥಿಕ ಚಟುವಟಿಕೆಗೆ ಬೆಂಬಲ ನೀಡಲು ಹಣಕಾಸು ನೀತಿಯನ್ನು ಸಡಿಲಗೊಳಿಸುವ ಕ್ರಮವನ್ನು ಪರಿಗಣಿಸಬಹುದು. CRR ಮತ್ತು SLR ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯ ದ್ರವ್ಯತೆಯ ಮೇಲೆ ಪರಿಣಾಮ ಬೀರುವ ಸಾಧನಗಳಾಗಿವೆ. OMO ಮೂಲಕ RBI ಸರ್ಕಾರಿ ಭದ್ರತೆಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ಮೂಲಕ ದ್ರವ್ಯತೆಯನ್ನು ಪ್ರಭಾವಿಸುತ್ತದೆ. CPI ಮತ್ತು WPI ಬಹಳ ಮುಖ್ಯ. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಚಿಲ್ಲರೆ ಬೆಲೆ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಬೆಲೆ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. WPIನಲ್ಲಿ ಸರಕುಗಳ ಸಗಟು ಬೆಲೆ ಬದಲಾವಣೆ ಪ್ರಮುಖವಾಗಿ ಅಳೆಯಲಾಗುತ್ತದೆ. CPIನಲ್ಲಿ ಗ್ರಾಹಕ ಖರೀದಿಸುವ ಸರಕು ಮತ್ತು ಸೇವೆಗಳ ಬೆಲೆ ಬದಲಾವಣೆ ಪ್ರಮುಖವಾಗಿದೆ. ಭಾರತದಲ್ಲಿ RBIಯ ಹಣದುಬ್ಬರ ಗುರಿ ವ್ಯವಸ್ಥೆಯಲ್ಲಿ CPI ಮುಖ್ಯ ಸೂಚ್ಯಂಕವಾಗಿದೆ. ಹಣದುಬ್ಬರದ ಪರಿಣಾಮಗಳು. ಹಣದುಬ್ಬರ ಹೆಚ್ಚಾದಾಗ ಸ್ಥಿರ ಆದಾಯ ಹೊಂದಿರುವ ಜನರ ಖರೀದಿ ಶಕ್ತಿ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ. ಹಣದುಬ್ಬರವು ಉಳಿತಾಯದ ನೈಜ ಮೌಲ್ಯವನ್ನು ಕಡಿಮೆ ಮಾಡಬಹುದು. ನಿರೀಕ್ಷೆಗಿಂತ ಹೆಚ್ಚಿನ ಹಣದುಬ್ಬರವು ಸಾಲಗಾರರಿಗೆ ಅನುಕೂಲವಾಗಬಹುದು ಏಕೆಂದರೆ ಅವರು ಕಡಿಮೆ ನೈಜ ಮೌಲ್ಯದ ಹಣದಲ್ಲಿ ಸಾಲ ತೀರಿಸಬಹುದು. ಅದೇ ಸಂದರ್ಭದಲ್ಲಿ ಸಾಲ ಕಟ್ಟುವವರಿಗೆ ಸಾಲದಾತರಿಗೆ ಕಷ್ಟವಾಗಬಹುದು. ದೀರ್ಘಕಾಲದ ಹೆಚ್ಚಿನ ಹಣದುಬ್ಬರವು ಆರ್ಥಿಕ ಸ್ಥಿರತೆಗೆ ಹಾನಿಕಾರಕವಾಗಬಹುದು. ಹಣದುಬ್ಬರವು ಉತ್ಪಾದನಾ ವೆಚ್ಚ ಹೆಚ್ಚಿಸುವ ಮೂಲಕ ವ್ಯವಹಾರಗಳ ಮೇಲೆ ಪರಿಣಾಮ ಬೀರಬಹುದು. ಹಣದುಬ್ಬರದ ಕಾರಣಗಳು. ಬೇಡಿಕೆ ಹೆಚ್ಚಳ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಉತ್ಪಾದನಾ ವೆಚ್ಚ ಹೆಚ್ಚಳ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಇಂಧನ ಬೆಲೆ ಏರಿಕೆ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸಬಹುದು. ಪೂರೈಕೆ ಕೊರತೆ ಅಥವಾ ಉತ್ಪಾದನೆ ಕುಸಿದಂತೆ ಸರಕುಗಳ ಬೆಲೆ ಏರಬಹುದು. ಅಧಿಕ ಹಣ ಪೂರೈಕೆ ಮತ್ತು ಬೇಡಿಕೆ ಹೆಚ್ಚಳವು ಬೆಲೆ ಏರಿಕೆಗೆ ಕಾರಣವಾಗಬಹುದು. ಇನ್ಫ್ಲೇಷನ್ ಸಾಮಾನ್ಯ ಬೆಲೆ ಮಟ್ಟದ ನಿರಂತರ ಏರಿಕೆ. ಇನ್ಫ್ಲೇಷನ್ ಪರ್ಚೇಸಿಂಗ್ ಪವರ್ ಡೌನ್ ಆಗ್ತದೆ. ಭಾರತದ ಪ್ರಮುಖ ಚಿಲ್ಲರೆ ಹಣದುಬ್ಬರದ ಸೂಚ್ಯಂಕ CPI ಕನ್ಸ್ಯೂಮರ್ ಪ್ರೈಸಿಂಗ್ ಇಂಡೆಕ್ಸ್. WPI ಹೋಲ್ಸೇಲ್ ಪ್ರೈಸಿಂಗ್ ಇಂಡೆಕ್ಸ್. ಡಿಮ್ಯಾಂಡ್ ಫುಲ್ ಬೇಡಿಕೆ ಪೂರೈಕೆ ಹೆಚ್ಚಾಗ್ತದೆ. ಕೋಸ್ಟ್ ಪುಷ್ ಉತ್ಪಾದನೆ ಹೆಚ್ಚಾದರೆ ಬೆಲೆ ಹೆಚ್ಚಾಗ್ತದೆ. ಕೋರ್ ಇನ್ಫ್ಲೇಷನು ಸಾಮಾನ್ಯವಾಗಿ ಆಹಾರ ಇಂಧನ ಹೊರತುಪಡಿಸಿ. ಡಿಫ್ಲೇಷನ್ ಸಾಮಾನ್ಯ ಬೆಲೆ ಮಟ್ಟ ಇಳಿಕೆ ಆಗ್ತದೆ. ಡಿಸ್ಇನ್ಫ್ಲೇಷನ್ ಹಣದುಬ್ಬರ ಇಳಿತ. ಸ್ಟ್ಯಾಗ್ಫ್ಲೇಷನ್
ಇನ್ಫ್ಲೇಷನ್ ಕಡಿಮೆ ಬೆಳವಣಿಗೆ ನಿರುದ್ಯೋಗ. RBI ಬೆಲೆ ಸ್ಥಿರತೆ ಪ್ರಮುಖ ಗುರಿ. ರೆಪೋ ರೇಟ್ ಹೆಚ್ಚಾದ್ರೆ ಸಾಲ ವೆಚ್ಚ ಹೆಚ್ಚಾಗ್ತದೆ, ಬೇಡಿಕೆ ಕಡಿಮೆ ಆಗುವ ಸಾಧ್ಯತೆ. CPI ಗ್ರಾಹಕ ಚಿಲ್ಲರೆ ಬೆಲೆ. WPI ಸಗಟು ಬೆಲೆ.